ಎಲ್ಲರಿಗೂ ನಮಸ್ಕಾರ. ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನಮ್ಮ CNC ಟಾಪಿಕ್ ಬಂದು ಟೂಲ್ ಆಫ್ಸೆಟ್ ಅಂತಂದ್ರೆ ಏನು ನೋಡಿ. CNC ಮಿಷಿನಿಂಗ್ ನಲ್ಲಿ ನಾವು ಬಳಸುವಂತಹ ಪ್ರತಿಯೊಂದು ಟೂಲ್ ಜಿಯೋಮೆಟ್ರಿ ಬೇರೆ ಬೇರೆ ಇರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಈ ಒಂದು ಡೈರೆಕ್ಟ್ ಅಲ್ಲಿ ಟೂಲ್ ನಂಬರ್ 1 ಹಾಗೆ ಟೂಲ್ ನಂಬರ್ 2 ರಫಿಂಗ್ ಮತ್ತೆ ಫಿನಿಶಿಂಗ್ ಟೂಲ್ ಎರಡನ್ನು ಮೌಂಟ್ ಮಾಡಿದೀವಿ. ಈ ಟೂಲ್ಗಳ ಜಿಯೋಮೆಟ್ರಿ ಬೇರೆ ಬೇರೆ ಇದೆ, ಹಾಗೆ ಈ ಟೂಲ್ಗಳ ಟಿಪ್ ಪೊಸಿಷನ್ ಕೂಡ ಬೇರೆ ಬೇರೆ ಇದೆ. ಕರೆಕ್ಟ್ ಅಲ್ವಾ? ಸೊ ಈ ಟಿಪ್ ಪೊಸಿಷನ್ ಅಲ್ಲಿ ಇರುವಂತಹ ಡಿಫರೆನ್ಸ್ ಅನ್ನ ನಾವು ಈ ಮಿಷಿನ್ಗೆ ತಿಳಿಸ್ಕೊಡುವಂತ ಡೇಟಾನ ನಾವು ಟೂಲ್ ಆಫ್ಸೆಟ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ನಾವು ಟೂಲ್ ಆಫ್ಸೆಟ್ ಅನ್ನ ತೆಗೆಯುವಾಗ ಅಕ್ಯುರೇಟ್ ಆಗಿ ಸೆಟ್ ಮಾಡಿದ್ರೆ ಯಾವ ಟೂಲ್ ಎಷ್ಟು ಮುಂದೆ ಇದೆ ಹಾಗೆ ಎಷ್ಟು ಹಿಂದೆ ಇದೆ ಅನ್ನೋದು ಮಿಷಿನ್ಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಹಾಗೆ ಕರೆಕ್ಟ್ ವ್ಯಾಲ್ಯೂಸ್ ಗಳನ್ನ ನಾವು ಸೆಟ್ ಮಾಡಿದ್ರೆ ಆ ಮಿಷಿನಿಂಗ್ ಮಾಡುವಂತ ಟೈಮಲ್ಲಿ ಯಾವುದೇ ರೀತಿ ಡೈಮೆನ್ಷನಲ್ ಎರರ್ಸ್ ಆಗುತ್ತೆ. ಸೊ ಪ್ರತಿ ಬಾರಿ ನಾವು ಹೊಸ ಟೂಲ್ ನ ಈ ಡೈರೆಕ್ಟ್ ಗೆ ಮೌಂಟ್ ಮಾಡಿದಾಗ ಆ ಒಂದು ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಡಬಲ್ ಚೆಕ್ ಮಾಡೋದನ್ನ ಮರಿಬಾರ್ದು. ಅರ್ಥ ಆಗಿದೆಯಲ್ಲ? ಸೊ ಇದೇ ರೀತಿಯಾದಂತಹ CNC ಟೆಕ್ ಟಿಪ್ಸ್ಗಳಿಗಾಗಿ ನಮ್ಮ ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.